ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ಅನಾನಸ್ ನೆನೆಸಿಕೊಂಡ್ರೆ ಸಾಕು ಬಾಯಲ್ಲಿ ನೀರೊರಿಯುತ್ತೆ. ಸದಾ ಬೇಡಿಕೆಯಿದ್ದಿರುವ ಈ ಹಣ್ಣು ಎಲ್ಲರಿಗೂ ಪ್ರಿಯವಾಗಿದ್ದು. ಹಾಗಾದರೆ ಈ ಬೆಳೆಯ ಬೇಸಾಯ ಕ್ರಮಗಳು ಹೇಗೆ, ಎಲ್ಲಿ ಬೆಳೆಯಬಹುದು ಎಂಬುದರ ಸಮಗ್ರ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಭಾರತದ ವಾಣಿಜ್ಯ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿರುವ ಅನಾನಸ್ ಅದರ ಆಹ್ಲಾದಕರ ರುಚಿ ಮತ್ತು ಸುವಾಸನೆಯಿಂದಲೇ ಪ್ರಪಂಚದಾದ್ಯಂತ ಜನಪ್ರಿಯ ಹಣ್ಣುಗಳಲ್ಲಿ ಒಂದಾಗಿದೆ. ಅನಾನಸ್ನಲ್ಲಿ ವಿಟಮಿನ್ ಎ ಮತ್ತು ಬಿ ಮತ್ತು ಉತ್ತಮವಾಗಿದ್ದು, ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಪೊಟ್ಯಾಸಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳಲ್ಲಿ ಸಾಕಷ್ಟು ಸಮೃದ್ಧವಾಗಿರುತ್ತೆ. ಇದು ಬ್ರೊಮೆಲಿನ್ ಜೀರ್ಣಕಾರಿ ಕಿಣ್ವದ ಮೂಲವಾಗಿದೆ. ತಾಜಾ ತಿನ್ನುವುದರ ಜೊತೆಗೆ ಹಣ್ಣನ್ನು ಕ್ಯಾನ್ ಮಾಡಬಹುದು ಮತ್ತು ವಿವಿಧ ರೂಪಗಳಲ್ಲಿ ಸಂಸ್ಕರಿಸಬಹುದು. ಪ್ರಪಂಚದ ಒಟ್ಟು ವಾರ್ಷಿಕ ಉತ್ಪಾದನೆಯು 14.6 ಮಿಲಿಯನ್ ಟನ್ ಹಣ್ಣುಗಳು ಎಂದು ಅಂದಾಜಿಸಲಾಗಿದ್ದು, ಸುಮಾರು 1.2 ಮಿಲಿಯನ್ ಟನ್ಗಳಷ್ಟು ವಾರ್ಷಿಕ ಉತ್ಪಾದನೆಯೊಂದಿಗೆ ಭಾರತವು ಅನಾನಸ್ ಉತ್ಪಾದನೆಯಲ್ಲಿ 5ನೇ ಅತಿದೊಡ್ಡ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅನಾನಸ್ ಆರ್ದ್ರ ಉಷ್ಣವಲಯದಲ್ಲಿ ಬೆಳೆಯಲಾಗಿದ್ದು, ಬಯಲು ಪ್ರದೇಶದಲ್ಲಿ 900 ಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಬೆಳೆಯಲಾಗುತ್ತದೆ. ಈ ಬೆಳೆಗೆ ಹೆಚ್ಚು ಬಿಸಿಲಿದ್ದರೂ ತೊಂದರೆ, ಹೆಚ್ಚು ನೆರಳಿದ್ದರೂ ತೊಂದರೆ. ಹೆಚ್ಚು ಮಳೆ ಸುರಿಯುವ ಪ್ರದೇಶದಲ್ಲಿ ಅನಾನಸ್ ಬೆಳೆಯಬಹುದು. 500 ಮಿಲಿಮೀಟರ್ನಿಂದ 5550 ಮಿಲಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಬೆಳೆಯಬಹುದಾದರೂ ವರ್ಷಕ್ಕೆ 1500 ಮಿಲಿಮೀಟರ್ ಮಳೆ ಈ ಬೆಳೆಗೆ ಅವಶ್ಯಕ. ಅನಾನಸ್ ಯಾವುದೇ ರೀತಿಯ ಮಣ್ಣಿನಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಆಗಿರಬೇಕು. 5.5 ಮತ್ತು 6ರವರೆಗೆ ಮಣ್ಣಿನ ರಸಸಾರವಿರಬೇಕಾಗುತ್ತದೆ. ಆಮ್ಲೀಯ ಮಣ್ಣು ಅನಾನಸ್ಗೆ ಸೂಕ್ತ ಎನ್ನಲಾಗಿದೆ. ಮರಳು, ಮೆಕ್ಕಲು ಅಥವಾ ಲ್ಯಾಟರೈಟ್ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಅನಾನಸ್ ಸಾಮಾನ್ಯವಾಗಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ ಹೂ ಬಿಡಲು ಪ್ರಾರಂಭಿಸಿ ಜುಲೈನಿಂದ ಸೆಪ್ಟೆಂಬರ್ನಲ್ಲಿ ಹಣ್ಣುಗಳು ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ಹಾಫ್ ಸೀಸನ್ ಹೂಗಳು ಕಾಣಿಸಿಕೊಳ್ಳುವುದರಿಂದ ಸೆಪ್ಟೆಂಬರ್ನಿಂದ ಡಿಸೆಂಬರ್ ತಿಂಗಳಲ್ಲಿ ಹಣ್ಣುಗಳು ಪ್ರಾರಂಭವಾಗುತ್ತವೆ. ನಾಟಿ ಮಾಡಿದ 12ರಿಂದ 15 ತಿಂಗಳ ಬಳಿಕ ಹೂ ಬಿಡಲು ಪ್ರಾರಂಭವಾಗುತ್ತದೆ. ನಂತರ 15ರಿಂದ 18 ತಿಂಗಳಲ್ಲಿ ಹಣ್ಣುಗಳು ಸಿದ್ಧವಾಗುತ್ತವೆ. ಅನಾನಸ್ ಮಣ್ಣಿನ ಫಲವತ್ತತೆಯ ಮೇಲೆ 4 ವರ್ಷಗಳ ಕಾಲ ಆಯಸ್ಸು ಹೊಂದಿದೆ. ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ನೆಲಸಮಗೊಳಿಸಿ ನಾಟಿ ಮಾಡಲು ತಯಾರಿಸಲಾಗುತ್ತದೆ. ಸುಮಾರು 90 ಸೆಂಟಿಮೀಟರ್ ಅಗಲ ಮತ್ತು 15ರಿಂದ 30 ಸೆಂಟಿಮೀಟರ್ ಆಳದ ಗುಂಡಿಗಳನ್ನು ತಯಾರಿಸಿ ಕಂದಕಗಳನ್ನು ನಾಟಿ ಮಾಡಬೇಕು. ಉಪ ಉಷ್ಣವಲಯ ಮತ್ತು ಆರ್ದ್ರ ಹವಾಮಾನದ ಪ್ರದೇಶದಲ್ಲಿ ಹೆಕ್ಟರ್ಗೆ 63,400 ಗಿಡಗಳನ್ನು 22.5 ಇಂಟು 60 ಇಂಟು 75 ಅಂತರದಲ್ಲಿ ನಾಟಿ ಮಾಡಬೇಕು. ಇನ್ನು ಬಿಸಿ ವಾತಾವರಣದಲ್ಲಿ ಹೆಕ್ಟರ್ಗೆ 53,300 ಸಸ್ಯಗಳನ್ನು ಗಿಡದಿಂದ ಗಿಡಕ್ಕೆ 25 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್, ಕಂದಿನಿಂದ ಕಂದಿಗೆ 90 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಅನಾನಸ್ ನಾಟಿಯಲ್ಲಿ 4 ವಿಧಗಳು: ಫ್ಲಾಟ್, ಬೆಡ್, ಫರೋ, ಬಾಹ್ಯರೇಖೆ ಮತ್ತು ಕಂದಕ ನಾಟಿ. ಭೂಮಿ ಮತ್ತು ಮಳೆಯ ಅನುಗುಣವಾಗಿ ನಾಟಿಯನ್ನ ಮಾಡಲಾಗುತ್ತದೆ. ಭಾರತದಲ್ಲಿ ಅತ್ಯಂತ ಜನಪ್ರಿಯ ವಾಣಿಜ್ಯ ಅನಾನಸ್ ತಳಿಗಳೆಂದರೆ ಜೈಂಟ್ ಕ್ಯೂ, ಕ್ವೀನ್ ಕ್ಯೂ, ಮಾರಿಷನ್, ಚಾರ್ಲೆಟ್, ರಾತ್ ಚೈಲ್ಡ್, ಜಲ್ದಪ್, ದೇಸಿ, ಲಖತ್ ಇತ್ಯಾದಿ. ಮಣ್ಣಿನ ಅನುಗುಣವಾಗಿ ವಾತಾವರಣಕ್ಕೆ ತಕ್ಕಂತಹ ತಳಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಅನಾನಸ್ ಬೆಳೆಗೆ ಸಾಮಾನ್ಯವಾಗಿ ಹೆಚ್ಚು ರೋಗ ಕೀಟಗಳ ತೊಂದರೆ ಇರುವುದಿಲ್ಲ. ಕಾಂಡ ಕೊಳೆತ ರೋಗ ಕಾಡುವುದು ಉಂಟು. ಸಾವಯವ ಕೃಷಿ ಪದ್ಧತಿಯಲ್ಲಿ ಇವುಗಳ ನಿರ್ವಹಣೆ ಮಾಡಬೇಕು. ಇನ್ನು ಗೊಬ್ಬರಗಳನ್ನು ಜೈವಿಕವಾಗಿ ನೀಡಬೇಕಾಗುತ್ತದೆ. ಸಾರಜನಕ, ಪೊಟ್ಯಾಸಿಯಂ ಗೊಬ್ಬರಗಳನ್ನು ಹಾಗೂ ಮಣ್ಣಿನಲ್ಲಿ ಪಿ ಲೆವೆಲ್ ಕಡಿಮೆ ಇದ್ದರೆ ಅದನ್ನು ಕೃಷಿ ಭೂಮಿಗೆ ನೀಡಬೇಕಾಗುತ್ತದೆ. ಇವೆಲ್ಲವನ್ನ ಸಾವಯವದಲ್ಲಿಯೇ ನಿರ್ವಹಣೆ ಮಾಡಿದರೆ ಭೂಮಿಯ ಫಲವತ್ತತೆ ಹಾಗೂ ಆರೋಗ್ಯಯುತವಾದ ಬೆಳೆ ಪಡೆಯಬಹುದು. ನಾಟಿ ಮಾಡಿದ 2 ತಿಂಗಳ ನಂತರ ಸಾರಜನಕ ಮತ್ತು 6 ತಿಂಗಳ ಬಳಿಕ ಸಾರಜನಕ ನೀಡಬೇಕು. ಪೊಟ್ಯಾಷನ್ನ ನಾಟಿಯ ಸಮಯದಲ್ಲಿ ಹಾಗೂ ನಾಟಿಯಾದ 6 ತಿಂಗಳ ಬಳಿಕ ನೀಡಬೇಕು. ಇನ್ನು ಅನಾನಸನ್ನ ಅಡಿಕೆ, ರಬ್ಬರ್ ಬೆಳೆಗಳಲ್ಲಿ ಅಂತರ ಬೆಳೆಗೆಯಾಗಿ ಬೆಳೆದರೆ ಉತ್ತಮ ಲಾಭ. ಬೆಳೆಯೂ ಕೂಡ ಹೆಚ್ಚು ಇಳುವರಿಯೊಂದಿಗೆ ಬೆಳೆಯುತ್ತದೆ. ಭಾರತದಿಂದ ಅನಾನಸನ್ನ ನೇಪಾಳ, UK, ಸ್ಪೇನ್ ಮತ್ತು UAEಗೆ ರಫ್ತು ಮಾಡಲಾಗುತ್ತದೆ. ಭಾರತದ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇರುವ ಈ ಹಣ್ಣು ಅನಾನಸ್ ಆಗಿದ್ದರಿಂದ ರೈತರು ಒಳ್ಳೆಯ ಆದಾಯ ಪಡೆಯಬಹುದು. ಅಡಿಕೆಯನ್ನ ಬೆಳೆಯುತ್ತಿರುವ ರೈತರು ಮೊದಲು 4 ವರ್ಷಗಳಲ್ಲಿ ಈ ಬೆಳೆಯನ್ನ ಅಂತರ ಬೆಳೆಯಾಗಿ ಬೆಳೆದರೆ ಉತ್ತಮ ಆದಾಯ ಪಡೆಯಬಹುದು. ಅನಾನಸ್ ಬೆಳೆಯಲು ಬಯಸುವವರು ಹತ್ತಿರದ ಕೃಷಿ ಇಲಾಖೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆದು ಕೃಷಿ ಆರಂಭಿಸಿ. ಇದಿಷ್ಟು ಈವರೆಗಿನ ವಿಶೇಷ ಮಾಹಿತಿ. ಕೃಷಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.